ಎಸ್ ಪ್ರಭು ಸರ್, ಶಿವಣ್ಣ ಮಾತಾಡ್ತಾ ಹೇಳ್ತಾ ಇದ್ರು ಅಂದರೆ ನಮ್ಮ ನಡುವೆ ಕಾಂಪಿಟೇಷನ್ ಇರಲಿಲ್ಲ, ಸ್ಯಾಕ್ರಿಫೈಸ್ ಇತ್ತು ಅನ್ನೋಂಥದ್ದು. ಅಫ್ಕೋರ್ಸ್ ಅದನ್ನು ಡಿಗರಿಗೆ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ. ಸೊ ನಿಮಗೆ ಆ ಇಡೀ ಸಿಚುವೇಶನ್ ಎಲ್ಲ ಹೆಂಗೆ ನೆನಪಾಗುತ್ತೆ ಸಾಂಗ್ ಮಾಡುವಾಗ ಹಿಂಗಿತ್ತು ಅಂತ ಅನ್ನೋಂಥದ್ದು? ಇಲ್ಲ ವಿತ್ ಗ್ರೇಟ್ ಲವ್ ಆ್ಯಂಡ್ ರೆಸ್ಪೆಕ್ಟು. ನಾನು ಆ್ಯಕ್ಚುಲಾಗಿ ಸಾರ್ ಸಾಂಗ್ನ ನಾನೇ ಮಾಡ್ತೀನಿ ಅಂತ ನಾನೇ ಹೇಳಿದೆ, ಸರ್ ನಾ ಮಾಡ್ತೀನಿ ಅಂತ. ಬಿಕಾಸ್ ವಿ ಆರ್ ಗ್ರೇಟ್ ಲವ್ ಆ್ಯಂಡ್ ರೆಸ್ಪೆಕ್ಟು. ಮಾಡುವಾಗೆಲ್ಲ ಫುಲ್ ಲವ್ ರೆಸ್ಪೆಕ್ಟೇ ಅವ್ರ ಮೇಲೆ. ಅದು ಮೈಂಡ್ಲಿ ಮಾಡಿಕೊಂಡೇ ಮಾಡಿತ್ತು ನಮ್ಗೆ. ಸರ್, ಈಗ ಸಾಂಗ್ ಬಗ್ಗೆ ಮಾತಾಡುವಾಗ ಮತ್ತು ಸಿನಿಮಾದ ಬಗ್ಗೆ ಮಾತಾಡುವಾಗ ಒಂದು ವಿಷಯ ನೆನಪಾಗುತ್ತೆ. ಅಂದರೆ ಎಲ್ಲೋ ಈ ಸಿನಿಮಾ ಮತ್ತು ಸಾಂಗ್ಗಳು ಅಪ್ಪು ಸರ್ಗೆಲ್ಲ ಕನೆಕ್ಟ್ ಆಗುತ್ತೆ, ಅದೆಲ್ಲ ನೋಡಿದಾಗೆ ಅನ್ನುವಂಥ ಒಂದು ಮಾಹಿತಿ ನಿಮ್ಮ ತಂಡದಿಂದ ಸಿಕ್ಕಿರ್ತಕ್ಕಂಥದ್ದು. ಸೊ ನಿಮಗೆ ಅದು ಹೇಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ? ಅಂದರೆ ಅವ್ರ ಜೊತೆಗೆ ಭಾಗ್ಯವಂತ ಸಿನಿಮಾ ಟೈಮ್ದು ಒಂದು ಇನ್ಸಿಡೆಂಟ್ ಕೂಡ ಶೇರ್ ಮಾಡಿದ್ರಿ ಸುಂದರ್ ಸರ್. ಲಕ್ಕಿ ಮ್ಯಾನ್ ಆಯಿತು, ತುಂಬ ಹಳೆಯದು ಸರ್. ಅಂದರೆ ಈಗ ಭಾಗ್ಯವಂತ ಅಂತ ಒಂದು ಸಿನಿಮಾ ಟೈಮಲ್ಲಿ ಮೂಗೂರು ಸುಂದರ್ ಸರ್ ಏನೋ ಬರಬೇಕಿತ್ತಂತೆ. ಆ ಬರೋ ಟೈಮಲ್ಲಿ ಅಂದರೆ ಫ್ಲೈಟಲ್ಲಿ ಬರೋ ಟೈಮಲ್ಲಿ ಈ ಕೋರಿಯೋಗ್ರಫಿ ಮಾಡಿದ್ರ ಬಗ್ಗೆ ಏನೋ ಮಾತನಾಡಿದ್ರು ಅಂತ ಒಂದು ಇನ್ಸಿಡೆಂಟ್ ಸರ್. ಹೌದಾ? ಅದು ಆವಾಗ ಫಸ್ಟು ಕೋರಿಯೋಗ್ರಫಿ ಮಾಡಿದ್ದು ಯಾರು ಅಂತ ನೆನೆಸ್ಕೊಳ್ಳುವಂಥ ಟೈಮಲ್ಲಿ ಆ ಫ್ಲೈಟಲ್ಲಿ ಇಲ್ಲಿಗೆ ಬಂದಿದ್ರಂತೆ ಮೂಗೂರು ಸರ್. ಸೊ ಆವಾಗಿಂದೇನೋ ಒಂದು ಇನ್ಸಿಡೆಂಟು ಈ ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದ್ದು ನೋಡಿದ್ದೆ ನಾನು. ಹಾಗಾಗಿ ಹೌದಣ್ಣ. ಸರಿ ಸರ್, ಅದೇ ಸ್ಪೆಷಲಿ ಈಗ ಹೆಂಗೆ ಕನೆಕ್ಟ್ ಆಗ್ತಾರೆ ಅಂತ ಅಪ್ಪು ಸರ್ ಇದೆಲ್ಲ ನೋಡಿ? ಅಫ್ಕೋರ್ಸ್ ನಾ ಮಾತ್ರ ಇಲ್ಲ, ಎಲ್ಲರೂ ಕನೆಕ್ಟ್ ಆಯ್ತಾರೆ. ಬಿಕಾಸ್ ಬೇಸಿಕ್ ನೈಸ್ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್, ಅದರಿಂದ ಎಲ್ಲರೂ ಕನೆಕ್ಟ್ ಆಯ್ತಾರೆ. ಆ್ಯಂಡ್ ಅಫ್ಕೋರ್ಸ್ ನಗು ವಾಟ್ ಏನೇನು ಅವ್ರು ಮಾಡಿದ್ದು ಅವರು, ಆ್ಯಂಡ್ ಇಟ್ಸ್ ಅ ಬಿಗ್ ಸ್ಟಾರ್. ಅಫ್ಕೋರ್ಸ್ ಎಲ್ಲರೂ ಕನೆಕ್ಟ್ ಆಯ್ತಾರೆ. ಶಿವಣ್ಣ, ಅದೇ ಅಂದರೆ ಭಟ್ರ ಜೊತೆ ಮಾತಾಡ್ತಾ ಇರುವಾಗ ಹೇಳಿದರು. ಸೊ ಎಸ್, ಈ ಸಾಂಗು ಟ್ರೈಲರು ಸಿನಿಮಾದ ಏನೇ ಕಂಟೆಂಟ್ ನೋಡುವಾಗಲೂ ಕೂಡ ಒಂದು ರೀತಿ ಕನೆಕ್ಟ್ ಆಗ್ತಾರೆ ಅನ್ನೋಂಥ ಭಾವನೆಗಳು. ಸೊ ಅದು ಹೆಂಗೆ ಏನು ಅನ್ನುವಂಥದ್ದು ಅಪ್ಪು ಕನೆಕ್ಟ್ ಯಾಕಂದರೆ ಅವ್ರ ವಾಯ್ಸ್ ಕೇಳಿದಾಗ ನಿಮಗೆ ಅಪ್ಪು ಆಡ್ದಂಗೆ ಇರುತ್ತೆ. ಸಿಮ್ಲರ್ ವಾಯ್ಸ್ ಇಸ್ ಸಿಮ್ಲರ್. ಆಮೇಲೆ ನನಗೆ ಅಪ್ಪು ಆಲ್ರೆಡಿ ಹಾಡಿದ್ದಾರೆ. ಆಮೇಲೆ ಇನ್ನೊಂದು ಪ್ರಭು ಸರ್ ಜೊತೆಲಿ ಒಂದು ಡ್ಯಾನ್ಸ್ ಕೊರಿಯೋಗ್ರಾಫಿಲಿ ಇಬ್ಬರು ದೇ ಹ್ಯಾವ್ ಶೇರ್ಡ್. ಸೊ ಕನೆಕ್ಷನ್ ವಿಲ್ ಆಟೋಮೆಟಿಕಲಿ ಕಮ್. ಯಾಕೆ ನಾನು ಅಣ್ಣ ಅಪ್ಪುಗೆ. ಸೊ ನ್ಯಾಚುರಲಿ ದೇ ವಿಲ್ ಕನೆಕ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಬ್ಲಡ್ ರಿಲೇಷನ್ ಅಲ್ಲಮ್ಮ, ಅದಕ್ಕಿಂತ ಇನ್ನೇನು ಬೇಕು? ಅಪ್ಪಾಜಿ ಹಾಕಿದ್ದಿದ್ದಲ್ಲಮ್ಮ ನಮಗೆ ಅದೆಲ್ಲ. ಅವರು ದೊಡ್ಡವ್ರು ಕೊಟ್ಟಿದ್ದು ಬಳವಳಿ ಅಲ್ವಾ, ನನಗಾಗಲಿ ಅಪ್ಪುಗಾಗಲಿ. ಇವತ್ತು ಜನ ನೆನ್ಸ್ಕೊತಾರೆ ಅಂದರೆ ಅವರೆಲ್ಲ ನಮ್ಮನ್ನ ಸಾಕ್ತಂಥ ರೀತಿ, ನಾವು ಮಾರಲ್ ವ್ಯಾಲ್ಯೂಸ್ ಕಲ್ತಿದ್ವಿ. ಸೊ ನ್ಯಾಚುರಲಿ ಇಟ್ ವಿಲ್ ಕನೆಕ್ಟ್. ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ದೇ ಶುಡ್ ಕನೆಕ್ಟ್, ದೇ ವಿಲ್ ಕನೆಕ್ಟ್. ಅದಕ್ಕೆ ನಾವು ಮೊನ್ನೆ ಸಾಂಗ್ ರಿಲೀಸ್ ಆಗ್ಬೇಕಾದ್ರೆ ಯಾಕೆ ಹಂಗಂತಂದರೆ ಹೀ ಲವ್ಸ್ ಮೆಲೋಡಿ, ಹೀ ಲವ್ಸ್ ಹುಬ್ಳಿ ಸ್ಟೈಲ್ ಆಫ್ ಸಾಂಗು ಭಾಳ ಇಷ್ಟ. ಆಮೇಲೆ ಪ್ರಭುದಾರ್ಕ ಅಂದರೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಅವ್ರಿಗೆ. ಸೊ ಇರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಆಲ್ವೇಸ್ ಹೂ ಕನೆಕ್ಟ್ಸ್ ವಿತ್ ಎನಿಬಡಿ ವಿಲ್ ಬಿ ಕನೆಕ್ಟೆಡ್ ಅಗೈನ್. ಯಾರ ಜೊತೆ ನಾವು ಕನೆಕ್ಟ್ ಆಗ್ತೀವೋ ಆ ಕನೆಕ್ಷನ್ ಜನ ನೋಡ್ಬಿಡ್ದೆ, ಹೌದು ಕಣೆ ಅವ್ರು ಹೇಳೋದು ಕರೆಕ್ಟು. ಯಾಕೆ ಯಾರು 1000 ಜನ ಮಾತಾಡ್ಬೋದು ಅಪ್ಪು ಬಗ್ಗೆ, ಒಂದೇ ಮಾತು ನಾನು ಹೇಳ್ತೀನಿ. ಇವತ್ತು ಅಪ್ಪು ಇದಾನೆ ಅಂತಲೇ ನಾನು ಇರೋದು ಹೊರತು ಅಪ್ಪು ಇಲ್ಲ ಅಂತ ನಾನು ಅನ್ಕೊಂಡಿಲ್ಲ. ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಅವನ್ನ ಜೊತೆಲೆ ಇಟ್ಕೊಂಡು ಕರ್ಕೊಂಡು ಹೋಗ್ಬೇಕಂಡ್ರಿ, ಅದು ಜರ್ನಿ ಅಂದರೆ. ದಿಸ್ ಇಸ್ ವಾಟ್ ಇಸ್ ಲೈಫ್. ದಟ್ಸ್ ವೈ ದೇ ಗೆಟ್ ಕನೆಕ್ಟೆಡ್. ಪ್ರಭು ಸರ್, ನಿಮಗೆ ಆವಾಗಿನ ಯಾವುದಾದ್ರೂ ಒಂದು ಘಟನೆ ತುಂಬ ಮೆಮೊರೇಬಲ್ ಆಗಿರುವಂಥದ್ದು ನೆನಪಾಗುತ್ತಾ ಹೇಗೆ ಅನ್ನೋದು ಸರ್? ಅಂದರೆ ಈ ಶೂಟಿಂಗ್ ಟೈಮಲ್ಲಿ ಮರಿಲಾರ್ದಂಥ ಒಂದು ಅನ್ಫರ್ಗೆಟಬಲ್ ಶೂಟಿಂಗ್ ಟೈಮ್ಲಿ ಸಾರ್ ಜೊತೆಗೆ ಇದ್ದದ್ದು ಎಲ್ಲ ಫುಲ್ ನೆನಪಿದೆ ನಮ್ಗೆ. ಸಾರು ಎಲ್ಲರ ಜೊತೆಗೆ ಎಷ್ಟು ದೊಡ್ಡವರು ಇರಲಿಲ್ಲ, ಎಲ್ಲರ ಜೊತೆಗೆ ಎಷ್ಟು ಫ್ರೀಯಾಗಿ ಮಾತಾಡಿದರು, ಎಷ್ಟು ಹೆಂಗಿದ್ದರು, ಅದೆಲ್ಲ ನಾನು ಜ್ಞಾಪಕ ಇದೆ.